ಒಳ್ಳೆಯದು ಅಂತ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಏನು ಅಂತ ಹೇಳಿದ್ರೆ, ನಾರದ ಮುನಿಗಳು ಸೂತ ಪುರಾಣಿಕರು ವೃದ್ಧ ಬ್ರಾಹ್ಮಣನಿಗೆ ಉಪದೇಶ ಕೊಟ್ಟರು. ಕಣ್ಣಿಗೆ ತೋರದೇ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಿದರೆ ಒಳ್ಳೆಯದು ಅಂತ ಹೇಳಿ ವೃದ್ಧ ಬ್ರಾಹ್ಮಣ ನೈಮಿಷಾರಣ್ಯದಲ್ಲಿ ತಪಸ್ಸು ಮಾಡಿದಾಗ ಶ್ರೀಮನ್ನಾರಾಯಣ ದೇವರು ಸನ್ಯಾಸಿ ರೂಪ ಧರಿಸಿಕೊಂಡು ಬಂದು ಆಶೀರ್ವಾದ ಉಪದೇಶ ಕೊಟ್ಟಂತ ಪೂಜೆ ಸತ್ಯನಾರಾಯಣ ದೇವರ ಪೂಜೆ. ಪತ್ರಂ ಪುಷ್ಪಂ ಫಲಂತೋ ಎಂಬತ್ತಿ ಶ್ರದ್ಧಾ ಸಮನ್ವಿತ. ಸಾಧ್ಯ ಇಲ್ಲದಿದ್ರೆ ಪತ್ರ ಪುಷ್ಪ ಫಲ ನೀರು ಹಾಲನ್ನು ಕೊಟ್ಟು ಸಪಾದ ಭಕ್ಷ್ಯವನ್ನು ನೈವೇದ್ಯ ಮಾಡಿದರೆ ಅದರಲ್ಲಿಯೇ ಆಶೀರ್ವಾದ ಕೊಡುವರು. ಇನ್ನು ಮಧ್ಯಮದ ವರ್ಗದಲ್ಲಿ ನಾವು ಜೀವನ ಇದ್ರೆ ಮಧ್ಯಮ ರೂಪವಾಗಿ ದೇವರಿಗೆ ಸೇವೆ ಕೊಡುವಂಥದ್ದು. ವೈಭವದ ಜೀವನ, ಒಳ್ಳೆಯ ಸಂದರ್ಭ, ಮನೆ ಮಕ್ಕಳು ಅಥವಾ ಒಂದು ಮದುವೆ, ಒಳ್ಳೆಯ ವಿಶೇಷ ಸಮಾರಂಭದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಪೂಜೆಯನ್ನು ಕೊಡಿ, ಅದಕ್ಕೆ ಸರಿಯಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತೇನೆ ಅಂತೇಳಿ. ಸ್ವಲ್ಪ ಶ್ರಮೆ ಅಲ್ಪಚಿತ್ತೆ ಸ್ವಲ್ಪ ಕಾಲೇ ಸತ್ತಮ. ಕಲಿಯುಗ ಹೇಗಿರ್ತದೆ ಅಂತ ಹೇಳಿದರೆ, ಸ್ವಲ್ಪ ಶ್ರಮೆ, ತುಂಬ ಶ್ರಮ ಮಾಡಲಿಕ್ಕೆ ಶರೀರದಲ್ಲಿ ಶಕ್ತಿ ಇರುವುದಿಲ್ಲ. ಅಲ್ಪಚಿತ್ತೆ ಈ ದೇವರಿಗೆ ಹೆಚ್ಚು ಮನಸ್ಸು ಕೊಡಲಿಕ್ಕೆ ನಮ್ಮ ಮನಸ್ಸು ಎಲ್ಲೆಲ್ಲಿ ಓಡ್ತಾ ಇರ್ತದೆ. ಅಲ್ಪವೃತೆ ಈ ಉಪವಾಸ ಮಾಡಲಿಕ್ಕೆ ಶಕ್ತಿ ಇರುವುದಿಲ್ಲ. ಅಲ್ಪಜ್ಞಾನಿ ಈ ಶಾಸ್ತ್ರ ಪುರಾಣದ ಪ್ರಕಾರ ಬದುಕಲಿಕ್ಕೆ ಭಾರಿ ಕಷ್ಟ. ಆದರೂ ಕೂಡ ಅಲ್ಪದ್ರವಿ ತುಂಬ ದುಡ್ಡು ಖರ್ಚು ಮಾಡಲಿಕ್ಕೆ ಸಂಸಾರದಲ್ಲಿ ದುಡ್ಡಿರುವುದಿಲ್ಲ.